ಸಂಬಂಧಗಳು ಹೆಂಗೆ ಉಳಿತಾವು, ಸಂಬಂಧಗಳು ಹೆಂಗೆ ಗಟ್ಟಿ ಆಗ್ತಾವು. ಪರಸ್ಪರ ತ್ಯಾಗ ಇರಬೇಕು. ಗಂಡ ಹೆಂಡರು ನಂಬಿಕೆ, ವಿಶ್ವಾಸ, ತ್ಯಾಗ. ತ್ಯಾಗ ಅನ್ನೋದು ಮೊದಲೇ ಕೇಳಿದ್ರೆ ಆ ತ್ಯಾಗ ಇಲ್ಲದೆ ಯಾವುದೇ ಸಂಬಂಧಗಳು ಗಟ್ಟಿ ಆಗೋದಿಲ್ಲ. ಆ ಸಂಬಂಧಗಳನ್ನ ಕೇಳ್ರಿ ಅವ್ರಿಗೆ ಬೇಕಾದ್ರೆ ಹೇಳ್ತಾರೆ. ಅವರು 50 ವರ್ಷದ ಮತ್ತೆ 50 ವರ್ಷಕ್ಕೆ ಚಲೋ ಆಗ್ಯಾರ ಅವರು. ಇನ್ನು ಮುಂದೆ 50 ವರ್ಷ. ಯಾಕಂದ್ರೆ ಸೊಪ್ಪರದ ಹಿರಿಯರಿಗೆ ಇನ್ನೊಂದು ವರ್ಷ ಬಿಟ್ಟರೆ 60 ವರ್ಷ ಆಗ್ತೈತೆ ಅವ್ರಿಗೆ. ಅಂದ್ರೆ 60 ವರ್ಷದ ದಾಂಪತ್ಯ ಜೀವನವನ್ನು ಯಶಸ್ವಿಯಾಗಿ ನಡೆಸಿದಾರೆ ಹುಡುಗಾಟಿಗೆಲ್ಲ. ನಾನು ಅದಕ್ಕೆ ಹೇಳಿದ್ದು ಮಿರಾಕಲ್ ಅಂತ ಹೇಳಿ. ಯಾಕಂದ್ರೆ ಈಗಿನ ಸಂಬಂಧಗಳನ್ನ ನೋಡ್ತೀವಿ ನಾವು. ಈಗಿನ ದಾಂಪತ್ಯ ಜೀವನಗಳನ್ನು ನೋಡಿ ಬಹಳಷ್ಟು ದಿನನಿತ್ಯ ಮುಂಜಾನೆ ಬರ್ತಾವೆ ಗಂಡ ಹೆಂಡತಿ ಜಗಳ. ನಾನು ಈಗ ಹಂಗೆ ಮಾಡ್ತಾವ್ರಿ, ನನ್ನ ಗಂಡ ಹಿಂಗೆ ರಾತ್ರಿ ಕುಡಿದು ಹೊಡೆದ್ರಿ, ಇವೇ ಇರ್ತಾವೆ. ಅದು ಪೊಲೀಸ್ ಸ್ಟೇಷನ್ಗೆ ಅಂತೂ PSI ಹಚ್ಚೋದು ಬಿಡಿ ಸವಾಲು ಸಿಗ್ಬಿಡಿಸುತ್ತೆ. ಇದು ಗಂಡ ಹೆಂಡತಿ ಜಗಳ. ಕೊಂಡು ಮನೋರ ಮಠ ಅಷ್ಟೇ ಇರ್ಬೇಕಂತದ್ದು. ಹಿರಿಯರು ಹೇಳಿದ ಸುಳ್ಳಲ್ಲ. ಗಂಡ ಹೆಂಡತಿ ಜಗಳ ಉಂಡ ಮಳಗುವವರಿಗೆ ಅಷ್ಟೇ. ಅಷ್ಟಿದ್ದಾಗ 50 ವರ್ಷ ಅಲ್ಲ 100 ವರ್ಷ ಆದರೂ ಏನೂ ಆಗೋದು ನೋಡಿ. ಇದು ಗ್ಯಾರಂಟಿ ಕೊಡ್ತೀವಿ. ನಮ್ಮ ಯುವಕರು ತಿಳ್ಕೋಬೇಕು. ಈಗೇನಂದ್ರೆ ನಮ್ಮ ಹುಡುಗರು ಅವರ ಚಿಂತನೆ ಮೇಲೆ ಇರ್ತಾವೆ. ಗಂಡು ಕೂಡ ಮದುವೆ ಆಗ್ಬಿಡ್ತಾರೆ ಅವರು ಮನಸ್ಸಿನಲ್ಲಿ. ಹಂಗಲ್ಲ. ಅದಕ್ಕೆ ಒಂದು ಪದ್ಧತಿ. ಆ ಪದ್ಧತಿಗಳ ನಿಯಮ ರೀತಿ ಪ್ರಕಾರ ನಾವು ನಡಿಬೇಕಾಗುತ್ತೆ. ಗಂಡು ಕೂಡ ಮದುವೆ ಆಗ್ತಾರೆ. ಈಗ ಗಂಡು ಕೂಡ ಯಾರು ನೋಡ್ತೀವಿ ಒಂದು ಮದುವೆ ಆಗ್ಬಿಡ್ತೀವಿ ಅಂತಾರೆ. ಏನು ಗೊತ್ತೇ ಇರ್ತದೆ ಅವ್ರಿಗೆ. ಈಗ ಅದಾವಲ್ಲ ಪ್ಯಾರ್ ಇಸ್ಕ್ ಮೊಹಬ್ಬತ್ ಅಂತೇಳಿ. ಆಮೇಲೆ ಅನುಭವಿಸ್ತಾರೆ. 4 ದಿವಸ ಆಗಿರೋದಿಲ್ಲ ಮದುವೆಯಾಗಿ. ಆಗಳ ಚಲುವ ಜಗಳ, ಎಲ್ಲೇ ಕೋರ್ಟ್ನಾಗ ಚಲುವ ಡೈವರ್ಸ್. ಯಾರು ಡೈವರ್ಸ್ ನೋಡ್ರಿ. ಇಲ್ಲಿ ಎಷ್ಟು ಘಟನೆಗಳು ನಡೀತಾವೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ದಾಂಪತ್ಯ ಜೀವನದಲ್ಲಿ ಬಹಳ ಸೂಕ್ಷ್ಮ. ತ್ಯಾಗ ಅನ್ನೋದು ಇಬ್ಬರಲ್ಲಿ ಬಂದಾಗ, ಗಂಡ ಹೆಂಡತಿಯಲ್ಲಿ ತ್ಯಾಗ ಅನ್ನೋ ಮನೋಭಾವನೆ ಬಂದಾಗ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಅದಕ್ಕೆ ಬಸವಣ್ಣವರೊಂದು ಮಾತು ಹೇಳ್ತಾರೆ, ಸತಿಪತಿ ಒಂದಾದರೆ ಹಿತವಾದರೆ ಶಿವನಿಗೆ ಹಿತವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಸತಿಪತಿ ಒಂದಾಗಿರ್ಬೇಕು. ಒಂದಾಗಿ ಆ ದಾಂಪತ್ಯ ಜೀವನವನ್ನು ನಡೆಸಬೇಕು. ಮತ್ತು ಇನ್ನೊಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಏನು ಗೊತ್ತಲ್ಲ, ಹೆಣ್ಣಿ ಭಗವಾನವರು ಹೆಣ್ಣಿಗೆ ಹಠ ಇರಬಾರ್ದಂತೆ, ಗಂಡಿಗೆ ಚಟ ಇರಬಾರ್ದು. ಇದು ಐತೆ. ಇದು ಹೇಳ್ತಾರೆ. ಇದು ಸತ್ಯ ಐತಿ. ಇವೆಲ್ಲ ಸುಳ್ಳಲ್ಲ. ಹೆಣ್ಣಿಗೆ ಹಠ ಜಾಸ್ತಿ, ಗಂಡಿಗೆ ಚಟ ಜಾಸ್ತಿ. ಇವ್ರು ಹಠ ಚಲೋ ಮಕ್ಕಳು ಅವ್ರು ಚಟಕ್ಕೆ ಹೋಗ್ಬಿಡ್ತಾರೆ. ಹಿಂಗಾಗ್ತದೆ. ಅದಕ್ಕೆ ಇವೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಆಗ್ತದೆ. ಯಾಕಂದ್ರೆ ನಂದು 25 ವರ್ಷ ಆಗಿತ್ತು ಈ ಸಲಹೆದಾಗ. ನಂದು 25 ವರ್ಷ ಪಾಸ್ ಹಾಕಿನಿ ಅಂತ ನಾನು ಗಂಡನ ಕಿರಿ ಅವ್ರಿಗೆ. ಇನ್ನೂ 25 ವರ್ಷ ಹಾಕಿರಿ ಹೇಳ್ತೀನಿ ನಾ. ಮತ್ತೆ 25 ವರ್ಷ ಏನೋ ಪಾಸ್ ಆಗ್ತೀವಿ, ಇನ್ನು 25 ವರ್ಷ ಹೇಳ್ರಿ. ಇಲ್ಲಿ ಇವ್ರು ಪುಣ್ಯಾತ್ಮರಿ ಅವರು ನಿಜವಾಗ್ಲು. ಯಾಕಂದ್ರೆ ಅದು ಅಷ್ಟು ಸರಳ ಅಲ್ಲ. ಅದಕ್ಕೆ ಹೇಳಾಕತ್ತೀನಿ, ಭಾಳ ದಾಂಪತ್ಯ ಜೀವನವನ್ನು ಅನ್ನೋದು ಭಾಳ ಪವಿತ್ರವಾದಂಥದ್ದು. ಅದಕ್ಕೆ ಅದನ್ನು ಎಲ್ಲರೂ ನಾನು ವಿನಂತಿ ಮಾಡ್ಕೊತೀನಿ. ನಾವು ಎಷ್ಟೇ ದೊಡ್ಡವರಿರ್ಬೋದು, ಎಷ್ಟೇ ಶ್ರೀಮಂತರಿರ್ಬೋದು, ಎಷ್ಟೇ ಏನೇ ಇದ್ರೂ ಕೂಡ ಮನೆಗೆ ಬಂದ ಮೇಲೆ ಎಲ್ಲ ಅಲ್ಲೇ ಹೊರಗಿಟ್ಟು ಬಂದ್ರೆ ಚಲೋ. ಎಲ್ಲ ತೊಗೊಂಡು ನಾವೇನು ಒಳಗೆ ಹೋದ್ವಿ ಅಂದ್ರೆ ನಮ್ಮನ್ನು ಹೊರಗೆ ಹಾಕ್ತಾರೆ. ಅದಕ್ಕೆ ಆ ಕೆಲಸ ದಯವಿಟ್ಟು ಯಾರೂ ಮಾಡಬೇಡ್ರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.